ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಶ್ರೀ ಪರಾಭಾವನಾಮ ಸಂವತ್ಸರದ ಒಂದು ವಿಶೇಷ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಯುಗಾದಿ ಹಬ್ಬ ಯಾವೆಲ್ಲ ಶುಭ ಫಲಗಳನ್ನು ಹೊತ್ತು ತರ್ತಾ ಇದೆ, ಏನೆಲ್ಲ ಅನುಕೂಲತೆಗಳಿದೆ, ಕುಟುಂಬ ಹಾಗೆ ಶಿಕ್ಷಣ ಮತ್ತೆ ನಿಮ್ಮ ವೃತ್ತಿ ಜೀವನ, ಇದರಲ್ಲಿ ಏನೆಲ್ಲ ಬದಲಾವಣೆಗಳು ಯುಗಾದಿ ಹಬ್ಬದ ನಂತರ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯಶ ಗುರು ಶುಕ್ರ ಶನಿರ್ವಾಹಶ ರಾಹುವೇ ಕೇತುವೇ ನಮಃ. ಗುರುಜಿ, 2026ರ ಈ ಒಂದು ಯುಗಾದಿ ಹಬ್ಬದ ನಂತರ ಮಿಥುನ ರಾಶಿಯವರ ಜೀವನ ಹೇಗಿರುತ್ತೆ ಗುರುಜಿ? ಅವರ ಒಂದು ಮುಂದಿನ ಭವಿಷ್ಯ ಹೇಗಿರುತ್ತೆ? ನೋಡಿ, ಪ್ರಸ್ತುತವಾಗಿ ಗುರು ಭಗವಾನರು ರಾಶಿಯಲ್ಲಿ ಇದ್ದು ಜೂನ್ 2ನೇ ತಾರೀಕುವರೆಗೂ ನಂತರ ಕರ್ಕಾಟಕ ರಾಶಿಗೆ ದ್ವಿತೀಯ ಭಾವದಲ್ಲಿ ಗುರು ಭಗವಾನರು ಬರುವಂಥದ್ದು. ಸೊ ಈ ವರ್ಷದ ಮಿಥುನ ರಾಶಿಯವರಿಗೆ ವಿಶೇಷವಾಗಿ, ಅದರಲ್ಲೂ ಒಂದು ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಲ್ಲಿ ಪೂರ್ಣ ಪ್ರಮಾಣದ ಗುರುಬಲ ಸೃಷ್ಟಿಯಾಗುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಗುರು ಉಚ್ಚ ಸ್ಥಾನದಲ್ಲಿ ಬರೋದ್ರಿಂದ ಮತ್ತು ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ದ್ವಿತೀಯ ಭಾವದಲ್ಲಿ ಬರೋದ್ರಿಂದ ಧನ ಧಾನ್ಯ ಸಂಪತ್ತು, ಕುಟುಂಬದಲ್ಲಿ ಅಭಿವೃದ್ಧಿ, ಒಳ್ಳೆಯ ಕೆಲಸ ಕಾರ್ಯಗಳ ಧನಾಗಮನ ಮತ್ತು ಕುಟುಂಬದಲ್ಲಿ ಶುಭ ಸಂದರ್ಭಗಳು ಹೆಚ್ಚಾಗುವಂಥದ್ದು. ಪ್ರಸ್ತುತ ಶನಿ ಭಗವಾನರು ದಶಮ ಸ್ಥಾನದಲ್ಲಿದ್ದು ಸ್ವಲ್ಪ ಬಾಧೆಗಳು ಕೊಡುವಂಥದ್ದು, ಕೆಲಸ ಕಾರ್ಯಗಳ ವಿಚಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಸ್ವಲ್ಪ ನಿಧಾನತೆ ಕೊಡುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಉಂಟಾಗುವಂಥದ್ದು, ಆರೋಗ್ಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಉಳಿದಂತೆ ರಾಹುಕೇತುವಿನ ಬದಲಾವಣೆ ಕೂಡ ಈ ವರ್ಷದ ಅಂತ್ಯದಲ್ಲಿ ಆಗುವಂಥದ್ದು. ಪ್ರಸ್ತುತ ರಾಹು ಭಗವಾನರು ಭಾಗ್ಯ ಸ್ಥಾನದಲ್ಲಿರುವಂಥದ್ದು ಅಷ್ಟಮ ಸ್ಥಾನಕ್ಕೆ ಬರುತ್ತೆ, ಕೇತು ತೃತೀಯ ಭಾವದಿಂದ ದ್ವಿತೀಯ ಭಾವಕ್ಕೆ ಬರುತ್ತೆ. ಈ ಪ್ರಮುಖ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇನ್ಶೂರೆನ್ಸು, ಬ್ಯಾಂಕಿಂಗು, ಫೈನಾನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯದಾಗುತ್ತೆ. ಕೇತು ಬದಲಾವಣೆ ಕೂಡ ಆಗೋದ್ರಿಂದ ವರ್ಷದ ಅಂತ್ಯ ಭಾಗದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ, ವ್ಯಾವಹಾರಿಕವಾಗಿ ಹಣಕಾಸಿನ ಸ್ವಲ್ಪ ಏರುಪೇರುಗಳು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರ ವೃತ್ತಿ ಜೀವನ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಈ ವರ್ಷ ಯುಗಾದಿ ಹಬ್ಬದ ನಂತರ ಏನೆಲ್ಲ ಅನುಕೂಲತೆಗಳು ಇದೆ ಅಂತ ಹೇಳಿ. ನೋಡಿ, ತಾವು ಕೇಳಿದ ಹಾಗೆ ಒಂದು ವೃತ್ತಿ ಜೀವನದ ವಿಚಾರದಲ್ಲಿ, ಈ ಒಂದು ಹಿಂದೂ ಹೊಸ ವರ್ಷದ ಆರಂಭದ ವಿಚಾರದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ಮಿಥುನ ರಾಶಿಯವರಿಗೆ ಉತ್ತಮವಾಗಿರಲಿದೆ. ಈ ಅವಧಿಯಲ್ಲಿ ಹೊಸ ಅವಕಾಶಗಳು, ಆತ್ಮವಿಶ್ವಾಸಗಳ ಹೆಚ್ಚಳ, ಉನ್ನತ ಪದವಿ ದೊರಕುವ ಅವಕಾಶಗಳು ಸಿಗುತ್ತೆ. ಮತ್ತು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಮಿಥುನ ರಾಶಿಯವರಿಗೆ ಸೇರಿದ ವ್ಯವಹಾರಗಳಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಲಾಭದಾಯಕವಾಗಿದೆ. ಮತ್ತು ಅಪೂರ್ಣ ಕೆಲಸಗಳೆಲ್ಲ ಕೂಡ ನೀವು ಯಶಸ್ವಿಯಾಗಿ ಈ ವರ್ಷ ಪೂರ್ಣಗೊಳಿಸ್ತೀರಾ. ಹೊಸ ವ್ಯಾಪಾರ ಸಂಬಂಧಗಳು ಸೃಷ್ಟಿಯಾಗುವಂಥದ್ದು. ಮತ್ತು ಶಿಕ್ಷಣ ಸಂಬಂಧಿತವಾಗಿ ಮಿಥುನ ರಾಶಿಯವರಿಗೆ ಸೇರಿದ ವಿದ್ಯಾರ್ಥಿಗಳು ನಿಮಗೆ ಹೆಚ್ಚು ಸಮಯ ಉತ್ತಮವಾಗಿರುವಂಥದ್ದು. ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಬಂಧಿಸಿದ ಹಾಗೆ ನಿಮಗೆ ಶುಭ ಸಮಯ ಸಿಗುತ್ತೆ. ಗುರುಗ್ರಹದ ಸಂಚಾರ ನಿಮಗೆ ಜ್ಞಾನ ಮತ್ತು ಯಶಸ್ಸು ಹೆಚ್ಚಳ ಉಂಟು ಮಾಡುವಂಥದ್ದು. ಶನಿ 10ನೇ ಮನೆಯಲ್ಲಿ ಚಲಿಸುವ ಕಾರಣ ಈ ವರ್ಷ ವೃತ್ತಿ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಒಂದು ಟೆಸ್ಟಿಂಗ್ ಟೈಮ್ ಪರೀಕ್ಷೆಗಳು ಅಂತ ಹೇಳ್ಬೋದು. ಸಹನೆಯೊಂದಿಗೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುವುದರಿಂದ ನಿಮಗೆ ಶಾಶ್ವತವಾಗಿರುವಂಥ ಯಶಸ್ಸು ದೊರಕುವಂಥದ್ದು ಈ ವರ್ಷ ಶತಸಿದ್ಧವಾಗಿರುವಂಥದ್ದು. ಗುರೂಜಿ, ಇನ್ನು 2026ರ ಈ ವರ್ಷ ಮಿಥುನ ರಾಶಿಯವರಿಗೆ ಒಂದು ಆರ್ಥಿಕ ಸ್ಥಿತಿಗತಿ ಯಾವ ಥರ ಇರುತ್ತೆ, ಜೊತೆಗೆ ಆದಾಯ ವ್ಯಯ ಹೇಗಿರುತ್ತೆ ಗುರೂಜಿ ಇದೆಲ್ಲ? ನೋಡಿ, ಧನಲಾಭದ ವಿಚಾರವಾಗಿ ನೋಡೋದಾದರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ಮಿಥುನ ರಾಶಿಯವರಿಗೆ ಧನ ಲಾಭ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಅವಧಿಯಲ್ಲಿ ನಿಮಗೆ ಹಳೆಯ ಒಂದು ಯಾವುದೋ ಕಳೆದು ಹೋದ ಹಣ ನಿಮಗೆ ವಾಪಸ್ಸು ಪಡೆಯುವಂಥ ಸಾಧ್ಯತೆ ಮತ್ತು ಆದಾಯ ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತೆ. ಆರ್ಥಿಕ ದೃಷ್ಟಿಗೆ ಸಂಬಂಧಿಸಿದ ಹಾಗೆ ಈ ವರ್ಷವು ಮಿಥುನ ರಾಶಿಯವರಿಗೆ ನಿಮಗೆ ಸ್ಥಿರವಾಗಿರುವಂಥದ್ದು. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಪಟ್ಟ ಉಳಿತಾಯಗಳು ಹೆಚ್ಚಾಗಿರುತ್ತೆ. ಮತ್ತು ಈ ವರ್ಷದಲ್ಲಿ ತಾವು ಕೇಳಿದಂಗೆ ಮಿಥುನ ರಾಶಿಯವರಿಗೆ ಆದಾಯದಲ್ಲಿ 8 ಬರುವಂಥದ್ದು ಮತ್ತು ವ್ಯಯದಲ್ಲಿ 10 ಇರುತ್ತೆ. ಸೊ ಈ ರೀತಿ ಇರೋದ್ರಿಂದ ಆದಾಯದಲ್ಲಿ 8 ಮತ್ತು ವ್ಯಯದಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಖರ್ಚು ಜಾಸ್ತಿ ಇರುವಂಥದ್ದು. ಮತ್ತು ಇನ್ನು ಸುಖ ದುಃಖ ವಿಚಾರವಾಗಿ ನೋಡಿದಾಗ ಸುಖ 8 ಆಗಿದ್ರೆ ದುಃಖ 2 ಆಗಿರುವಂಥದ್ದು. ಸೊ ಇದು ಕೂಡ ಈ ಒಂದು ವರ್ಷದ ಒಂದು ಮಿಥುನ ರಾಶಿಯವರಿಗೆ ಫಲ ಇರುವಂಥದ್ದು. ಗುರುಜಿ, ಇನ್ನು ಮುಂದುವರೆದು ಅವರ ಒಂದು ಪ್ರೇಮ ವೈವಾಹಿಕ ಜೀವನ ಆಗಿರ್ಬೋದು, ಹಾಗೆ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಹೇಗೆಲ್ಲ ಇದೆ ಗುರುಜಿ ಈ ವರ್ಷ 2026?
ನೋಡಿ 2026 ಮಿಥುನ ರಾಶಿಯವರಿಗೆ ಅನುಕೂಲಕರ ಸಂಬಂಧ. ಮಿಥುನ ರಾಶಿಯವರಿಗೆ ಸೇರಿದವರಿಗೆ ಪ್ರೇಮ ಜೀವನದಲ್ಲಿ ಗುರುಗ್ರಹದ ಸಕಾರಾತ್ಮಕ ಒಂದು ಪ್ರಭಾವವನ್ನು ನೋಡಬಹುದಾಗಿದೆ. ಇದರಿಂದ ಸಂಬಂಧಗಳಲ್ಲಿ ಹೆಚ್ಚಿನ ಮಾಧುರ್ಯತೆ ಇರುತ್ತೆ. ಜೂನ್ ತಿಂಗಳ ಮೊದಲ ಅರ್ಧದಲ್ಲಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಹೊಂದುವುದು ಉತ್ತಮ. ಯಾಕಂದರೆ ತಪ್ಪು ತಿಳುವಳಿಕೆ ಮತ್ತು ಕೆಟ್ಟ ಶಬ್ದ ಬಳಕೆಯಿಂದ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗ್ಬೋದು. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತೆ. ಪ್ರೇಮ ಸಂಬಂಧಗಳಲ್ಲಿ ನಿಧಾನವಾಗಿ ಗೌರವ ಹೆಚ್ಚಾಗುವಂಥದ್ದು, ಸ್ನೇಹದಿಂದ ಪ್ರೀತಿಯ ಸಂಬಂಧ ಮತ್ತಷ್ಟು ಗಾಢವಾಗುತ್ತೆ. ಮೇ ನಂತರ ಕುಟುಂಬದಲ್ಲಿ ವಾತಾವರಣ ಹೆಚ್ಚು ಶಾಂತಯುತವಾಗಿ ಕೂಡಿರುವಂಥದ್ದು, ಒತ್ತಡ ಕಡಿಮೆ ಆಗ್ತಾ ಇರುವಂಥದ್ದು ಅಂತ ನೋಡ್ತೀವಿ. ಇನ್ನು ಆರೋಗ್ಯದಲ್ಲಿ ನೋಡೋದಾದರೆ ಈ ಒಂದು ಹೊಸ ವರ್ಷದ ಆರಂಭದಿಂದ ಕೇತು ಗ್ರಹದ ಪ್ರಭಾವ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮಗೇನೋ ಒಂದು ಏಕಾಗ್ರತೆ ಕಡಿಮೆ ಆಗ್ಬೋದು, ಮಾನಸಿಕ ಒತ್ತಡ ಹೆಚ್ಚಾಗ್ಬೋದು. ವರ್ಷದ ಮಧ್ಯದಲ್ಲಿ ಕೆಲಸದ ಒತ್ತಡ, ದಣಿವು, ನಿದ್ರಾಹೀನತೆ ಸಮಸ್ಯೆ ಉಂಟಾಗುವಂಥದ್ದು ಕಾಣಿಸ್ತಾ ಇದೆ. ಇದರಿಂದ ಸ್ವಲ್ಪ ಹೆಚ್ಚಿನ ಶಾರೀರಿಕ ಸಮಸ್ಯೆಯಿಂದ ಕೂಡಬಹುದು. ಕೆಲಸದ ಒತ್ತಡದಿಂದ ದಣಿವು ಉಂಟಾಗಿ ಅದರಿಂದ ನಿದ್ರೆ ಮತ್ತು ಆಹಾರವನ್ನು ನಿರ್ಲಕ್ಷಿಸಬೇಡಿ, ಅದರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಸೂಚಿಸ್ತಾ ಇರುವಂಥದ್ದು ವಾಕಿಂಗು, ಸರಳ ಆಹಾರ ಮತ್ತು ಸಾಕಷ್ಟು ನೀರನ್ನು ಸೇವಿಸುವಂಥದ್ದು. ನಿಮಗೆ ಸಮತೋಲನದಲ್ಲಿರ್ತೀರಾ. ಮೇ ನಂತರ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ದೇಹದ ಒಂದು ಚೈತನ್ಯ ಕೂಡ ವೃದ್ಧಿಸುವಂಥದ್ದು ಜರುಗುತ್ತೆ. ಗುರುಜಿ, ಇನ್ನು ಮಿಥುನ ರಾಶಿಯವರಿಗೆ ನೀವು ನೀಡುವಂತಹ ಸಲಹೆಗಳೇನು, ಜೊತೆಗೆ ಸಮಸ್ಯೆಗಳ ಪರಿಹಾರ ಅಂತ ಹೇಳಿ ತಗೊಂಡಾಗ ಏನೆಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಗುರುಜಿ? ನೋಡಿ, ತಾವು ಕೇಳಿದಂಗೆ ಸಲಹೆಗಳು ಸ್ವಲ್ಪ ನಿಮ್ಮ ಅದೃಷ್ಟ ಹೆಚ್ಚಿಸಲು ಈ ವರ್ಷ ನೀವು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠನೆ ಮಾಡಿ, ಬುಧವಾರ ಒಂದು ಹಸುವಿಗೆ ಹುಲ್ಲನ್ನು ತಿನ್ನಿಸಿ, ಬೆಳಗಿನ ಜಾವ ಸೂರ್ಯೋದಯದ ಮುಂಚೆ ತಾಮ್ರದ ಪಾತ್ರೆಯಲ್ಲಿ ಎದ್ದು ಅರ್ಘ್ಯ ನೀಡಿ, ಮತ್ತು ಈ ಅವಧಿಯಲ್ಲಿ ಹೆಚ್ಚಿನ ಹಣಕಾಸು ವಿಷಯಗಳನ್ನು ಸ್ವಲ್ಪ ಜಾಗೃತವಾಗಿರಿ. ಅನಗತ್ಯ ಅಪಾಯಗಳನ್ನು ತಪ್ಪಿಸಿ. ಅಂದರೆ ನೋಡಿ, ಯಾರಿಗೂ ಒಂದು ಶ್ಯೂರಿಟಿ ಕೊಡೋಕೆ ಹೋಗ್ತಾರೆ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಳ್ತಾರೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಜವಾಬ್ದಾರಿಯನ್ನು ತಗೋಬೇಡಿ ಹಣಕಾಸಿನ ವಿಚಾರದಲ್ಲಿ. ಮತ್ತು ನಿಯಮಿತವಾಗಿ ಸ್ವಲ್ಪ ವ್ಯಾಯಾಮ, ಸಮತೋಲಿತ ಆಹಾರವನ್ನು ಸೇವಿಸಿ, ಆರೋಗ್ಯ ಕಡೆ ಹೆಚ್ಚಿನ ಒಂದು ಗಮನ ನೀಡಿ ಅಂತ ಹೇಳ್ತೀನಿ. ತಪ್ಪು ತಿಳುವಳಿಕೆ ದೂರ ಮಾಡಲು ಸಂಬಂಧಗಳ ಮುಕ್ತ ಸಂವಹನ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಎಲ್ಲ ಸಲಹೆಗಳನ್ನು ಪಾಲಿಸಿ. ಪರಿಹಾರಗಳಂತ ನೋಡಿದಾಗ ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಳ್ಳುವಂಥದ್ದು, ಮತ್ತು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಮತ್ತು ಮಿಥುನ ರಾಶಿಯವರು ಈ ಹೊಸ ವರ್ಷದಲ್ಲಿ ಹೆಚ್ಚಾಗಿ ಗೋಮಾತೆಯನ್ನು ಪೂಜಿಸುವಂಥದ್ದು ಸಾಧ್ಯವಾದಷ್ಟು ಒಳ್ಳೆಯದು. ಅಂದರೆ ಎಲ್ಲಿ ಒಂದು ಗೋಶಾಲೆಗಳಿರುತ್ತೋ ಅಲ್ಲಿ ಗೋಮಾತೆಯನ್ನು ಪೂಜಿಸುವಂಥದ್ದು, ಅಥವಾ ಗೋಶಾಲೆಗಳಿಗೆ ದಾನ ನೀಡುವಂಥದ್ದು, ಏನೋ ಒಂದು ಮೇವು ಕೊಡುವಂಥದ್ದು, ಅಥವಾ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಹೆಚ್ಚಾಗಿ ಒಳ್ಳೆಯದಾಗುತ್ತೆ. ಮತ್ತು ದೇವಸ್ಥಾನಗಳಿಗೆ ನಿಯಮಿತ ಭೇಟಿ ನೀಡಿ ಪೂಜೆಗಳನ್ನು ನೆರವೇರಿಸಿ ಹೊಸ ವರ್ಷದಲ್ಲಿ ಕನಿಷ್ಠವಾಗಿ 10 ಅಂಧರಿಗೆ ಸಹಾಯ ಮಾಡುವಂಥದ್ದು ಒಳ್ಳೆಯದನ್ನು ನೀಡುತ್ತೆ. ಮತ್ತು ನಿಮ್ಮ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ದಾನ ಮಾಡೋದು ಒಳ್ಳೆಯದು. ಮತ್ತು ನಾನು ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಕೂಡ ಪ್ರತಿ 2 ರಾಶಿಗೆ ಹೇಗೆ ಹೇಳಿದೆ ಅದೇ ರೀತಿ ಒಂದು ರುದ್ರಾಕ್ಷಿಯ ಆಧಾರಿತವಾಗಿ ಇರುವಂಥದ್ದು ಇವರಿಗೆ ಏನು ಪರಿಹಾರ ಅಂದರೆ ನಕಾರಾತ್ಮಕ ಕಡಿಮೆ ಮಾಡಲು 10 ಮುಖಿ ರುದ್ರಾಕ್ಷಿಯನ್ನು ಮಿಥುನ ರಾಶಿಯವರು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸಾಧ್ಯವಾದರೆ ಯಾರು ಒಂದು ಆಸಕ್ತರು ಅಥವಾ ಯಾರು ಒಂದು ಒಳ್ಳೆಯ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಇವರಿಗೆ ಪಚ್ಚೆಯನ್ನು ಧರಿಸುವುದು ಒಳ್ಳೆಯದು. ವಿಷ್ಣು ದೇವರನ್ನು ಪೂಜೆ ಮಾಡಿ ಏಕಾದಶಿಯನ್ನು ಉಪವಾಸ ಆಚರಿಸಿ. ಇವೆಲ್ಲ ಆದಷ್ಟು ಇವರಿಗೆ ಒಳ್ಳೆಯ ಸಕಾರಾತ್ಮಕವಾಗಿ ಇರುವಂಥ ಪರಿಹಾರಗಳು, ಅದರಿಂದ ಒಳ್ಳೆಯ ಫಲಗಳು ಕೂಡ ಇವರಿಗೆ ಲಭಿಸುತ್ತೆ. ನೋಡಿದ್ರಲ್ಲ, ಮಿಥುನ ರಾಶಿಯವರು ಅಂದರೆ ಈ ವರ್ಷ ಯುಗಾದಿ ಹಬ್ಬದ ನಂತರ ನಿಮಗೆ ಬರ್ತಕ್ಕಂಥ ದಿನಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವರು ತಿಳಿಸಿರುವಂಥ ಸಲಹೆ ಮತ್ತು ಸೂಚನೆಯನ್ನು ಖಂಡಿತ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿಯವರ ಸಂಪೂರ್ಣ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.